ನಮಸ್ಕಾರ ವೀಕ್ಷಕರೇ, ಆರ್ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ. ರಾಜ್ಯದ ಹಲವೆಡೆ ಶನೀಶ್ವರ ದೇವಾಲಯಗಳಿರಬಹುದು, ನೀವುಗಳು ಭೇಟಿ ಕೂಡ ನೀಡಿರಬಹುದು. ಆದರೆ ಅದಕ್ಕಿಂತಲೂ ಭಾರಿ ಪವರ್ಫುಲ್ ದೇವಾಲಯ ಅನ್ನೋದು ಭಕ್ತರ ನಂಬಿಕೆ. ಇಲ್ಲಿಗೆ ಭೇಟಿ ನೀಡಿ ತಮ್ಮ ಕಷ್ಟ ನಿವಾರಣೆಯ ಕೋರಿಕೆ ಮಾಡಿದ್ರೆ ನಿವಾರಣೆ ಗ್ಯಾರಂಟಿ ಅನ್ನೋದು ಹಲವರ ಮಾತು. ಹೌದು, ಹೀಗೊಂದು ಪವರ್ಫುಲ್ ಶನೇಶ್ವರ ದೇವಾಲಯ ಇರೋದು ಶಿವಮೊಗ್ಗ ಜಿಲ್ಲೆಯ ಸಾಗರ ಭಟ್ಕಳ ಮಧ್ಯದ ಬಿಳಿಗಾರು ಬಳಿ ಇರುವ ಕಣಪಗಾರು ಗ್ರಾಮದ ಕಂಚಿಗದ್ದೆಯಲ್ಲಿ. ಶ್ರೀ ಕ್ಷೇತ್ರ ಕಂಚಿಗದ್ದೆಯ ಶನೀಶ್ವರ ದೇವಾಲಯ ಮಾತ್ರ ಸಕಲ ಕಷ್ಟಗಳನ್ನು ನಿವಾರಿಸುವ ಶಕ್ತಿ ದೇವರೆಂದೇ ಪ್ರಸಿದ್ಧಿಯಾಗಿದೆ. ಇಲ್ಲಿಗೆ ಶಿವಮೊಗ್ಗ, ಸಾಗರ, ದಕ್ಷಿಣ ಕನ್ನಡ, ಉಡುಪಿ, ಭಟ್ಕಳ, ಗೋಕರ್ಣ ಸೇರಿದಂತೆ ರಾಜ್ಯದ ವಿವಿಧೆಡೆಗಳಿಂದ ಭಕ್ತರ ದಂಡೆ ಆಗಮಿಸುತ್ತದೆ. ಶ್ರೀ ಕ್ಷೇತ್ರ ಕಂಚಿಗದ್ದೆಯ ಶನೀಶ್ವರ ದೇವಾಲಯದಲ್ಲಿ ಮಕ್ಕಳ ವಿದ್ಯಾಭ್ಯಾಸ, ಉದ್ಯೋಗ, ಮಾತು ಕೇಳದ ಮಕ್ಕಳನ್ನ ಸರಿದಾರಿಗೆ ತರುವುದು, ಮಕ್ಕಳಾಗದವರಿಗೆ ಸಂತಾನ ಪ್ರಾಪ್ತಿ, ಅನಾರೋಗ್ಯ ಸಮಸ್ಯೆ, ಮನೆಯ ವಾಸ್ತು ಸಮಸ್ಯೆ, ಹಣಕಾಸಿನ ಸಮಸ್ಯೆ ಇಂತಹ ಸಾಕಷ್ಟು ಸಮಸ್ಯೆಗಳನ್ನು ನಿವಾರಿಸುವಂತೆ ಕೋರುತ್ತಾ ಬರುವ ಭಕ್ತರ ಕಷ್ಟಗಳನ್ನ ಕೇಳುವಂತ ಧರ್ಮದರ್ಶಿ ಬಂಗಾರಪ್ಪನವರು ಹೇಳಿಕೆಯ ಮೂಲಕ ಪರಿಹಾರವನ್ನ ಸೂಚಿಸೋದು ಮಾತ್ರ ವಿಶಿಷ್ಟದಲ್ಲಿ ವಿಶಿಷ್ಟವಾಗಿದೆ. ಶನೇಶ್ವರ ದೇವಸ್ಥಾನಗಳು ನಮ್ಮ ಭಾರತ ತಾಲೂಕಿನಲ್ಲಿ ಅನೇಕ ಆಗಿರ್ಬೋದು, ಅನೇಕ ನಡೆದಿರ್ಬೋದು. ಆದ್ರೆ ಇಲ್ಲಿ ಮಾಡಿದಂತ ಪವಾಡ ಇಲ್ಲೂ ಮಾಡಲಿಲ್ಲ. ನಂಬಿದವರನ್ನ ಯಾವತ್ತೂ ಕೈ ಬಿಡಲಿಲ್ಲ. ಇಲ್ಲಿ ಹರಕೆ ಮಾಡಿಕೊಂಡಂತ ಎಷ್ಟೋ ಜನ ಮಕ್ಕಳು ಇಲ್ಲಿಂದ ಮಹಾರಾಷ್ಟ್ರದವರೆಗೆ ಉದ್ಯೋಗಕ್ಕೆ ಹೋಗಿದ್ದಾರೆ. DC ಆಗಿದ್ದಾರೆ, SI ಆಗಿದ್ದಾರೆ, ಡಾಕ್ಟರ್ ಆಗಿದ್ದಾರೆ, ಫಾರೆಸ್ಟರ್ ಆಗಿದ್ದಾರೆ, ಇಂಜಿನಿಯರ್ ಆಗಿದ್ದಾರೆ, ಅನೇಕ ಉದ್ಯೋಗಕ್ಕೆ ಹೋಗಿದ್ದಾರೆ. ಮಕ್ಕಳಿಲ್ಲ ಅಂತ ಹೇಳಿ ಬಂದಂತ ಅನೇಕ ಜನ ದಂಪತಿಗಳಿಗೆ ಸಂತಾನ ಭಾಗ್ಯವಾಗಿದೆ. ಇಲ್ಲಿ 2,000 ಮೇಲೆ ಮಕ್ಕಳು ಇಲ್ಲಿ ಹರಕೆ ಒಪ್ಪಿದೆ. ನಮಗೆ ಮಕ್ಕಳ ಸಿಕ್ಕಿದೆ. ಆ ಪ್ರಕಾರ ನೌಕರಿಗೆ ಹೋದವರು, ಮಕ್ಕಳ ಆಗಿದವರು, ರೋಗ ರುಜಿನಗಳಿಂದ ಮಣಿಪಾಲ ಮಂಗಳೂರಿನಲ್ಲಿ ಆಗ್ತಿದ್ದಂಥ ಕೆಲಸಗಳನ್ನು, ಆಸ್ಪತ್ರೆ ಒಳಗೆ ಆಗ್ತಿದ್ದ ಕೆಲಸ, ಆ ಜೀವವನ್ನು ಇಲ್ಲಿ ಉಳಿಸಿದ್ದಾನೆ. ಅಂತ ಕಷ್ಟಗಳನ್ನ ದೂರ ಮಾಡಿದ್ದಾನೆ. ನಂಬಬೇಕು, ನಂಬಿಕೆ ಬೇಕು. ಶನಿದೇವರು ವಿಚಾರದಲ್ಲಿ ನಂಬಿಕೆಯೇ ಪ್ರಾಮುಖ್ಯವಾಗಿದ್ದು ಈ ಅಂತ ದೇವನನ್ನ ಈ ಕಂಚಿಗದ್ದೆಯಲ್ಲಿ ನಾವು ಸುಮಾರು 23 ವರ್ಷ ಕಾಲ ನಮ್ಮ ಮೇಲೆ ದೇವರ ದರ್ಶನ ಆಗುತ್ತಾ ಸುಮಾರು 30 ವರ್ಷದ ಮೇಲಾಯಿತು. ಇಲ್ಲಿ ದೇವಸ್ಥಾನ ಮಾಡಿ 23 ವರ್ಷದ ವಾರ್ಷಿಕವನ್ನು ಈಗ ಜನವರಿ 29-30 ಆಚರಿಸ್ತಾ ಇದ್ದೇವೆ. ಸಮಸ್ಯೆ ನಿವಾರಿಸುವ ಗಣಿಯಂತೆ ಇಲ್ಲಿನ ಶ್ರೀ ಶನೀಶ್ವರ ದೇವರ ಪಲ್ಲಕ್ಕಿಯು ಭಟ್ಕಳ ಸೇರಿದಂತೆ ವಿವಿಧ ಭಾಗಗಳಿಗೆ ಉತ್ಸವಕ್ಕೆ ಹೋಗುತ್ತದೆ. ಅದು ಕಷ್ಟ ಹೇಳಿಕೊಂಡು ನಿವಾರಿಸುವಂತೆ ಕೋರುವಂತ ಭಕ್ತರ ಮನೆಗೆ ತೆರಳಿ ಪರಿಹರಿಸುವ ಕೆಲಸ ಮಾಡುತ್ತಿದೆಯಂತೆ. ಒಮ್ಮೆ ಪಲ್ಲಕ್ಕಿ ದೇವಾಲಯದಿಂದ ಉತ್ಸವದೊಂದಿಗೆ ಹೊರಟರೆ ವಾರಗಟ್ಟಲೆ ಭಕ್ತರ ಕಷ್ಟಗಳನ್ನು ಕೇಳಿ ನಿವಾರಿಸುವ ಕಾಯಕಕ್ಕೆ ಇಳಿಯಲಿದೆ ಎಂಬುದಾಗಿ ಹೇಳುತ್ತಾರೆ ದೇವಾಲಯದ ಧರ್ಮದರ್ಶಿ ಬಂಗಾರಪ್ಪನವರು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜಾತ್ರಾ ಮಹೋತ್ಸವ ಹಮ್ಮಿಕೊಂಡಿದ್ದು 23ನೇ ವರ್ಷದ ಜಾತ್ರಾ ಮಹೋತ್ಸವ ಕಾರ್ಯಕ್ರಮವು ಇದೇ ಜನವರಿ ತಿಂಗಳ 29ರ ಗುರುವಾರ ಹಾಗೂ 30ರ ಶುಕ್ರವಾರದಂದು ಅತಿ ವಿಜೃಂಭಣೆಯಿಂದ ಆಚರಿಸಲಾಗುವುದು ಎಂದು ಶ್ರೀ ಕ್ಷೇತ್ರ ಕಂಚಿಗದ್ದೆ ಧರ್ಮದರ್ಶಿಗಳಾದ ಬಂಗಾರಪ್ಪನವರು ಹೇಳಿದರು. ಜಾತ್ರೆ ಪ್ರತಿ ವರ್ಷದಂತೆ ಈ ವರ್ಷ ಇದೇ ಜನವರಿ 29 ಮತ್ತು 30ನೇ ತಾರೀಕು ಶ್ರೀ ಶನೇಶ್ವರ ಸ್ವಾಮಿ ಕಂಚಿಗದ್ದೆ ಈ ಕ್ಷೇತ್ರದಲ್ಲಿ ಜಾತ್ರಾ ಮಹೋತ್ಸವ ಇಟ್ಕೊಂಡಿದ್ದೀವಿ. ಸುಮಾರು 23 ವರ್ಷ ಕಾಲ ಈ ಕ್ಷೇತ್ರದಲ್ಲಿ ಶ್ರೀದೇವರ ಜಾತ್ರೆಯನ್ನು ನಾವು ನಡೆಸಿಕೊಂಡು ಬಂದಿದ್ದೀವಿ. 23 ವರ್ಷದ ಜಾತ್ರಾ ಮಹೋತ್ಸವ ಇದು. ಅದಕ್ಕಾಗಿ 30ನೇ ತಾರೀಕು 29, 30ನೇ ತಾರೀಕು ಶ್ರೀದೇವರಿಗೆ ಇಲ್ಲಿ ಭಯಂಕರ ಜನನೂ ಇರ್ತಾರೆ. ಶ್ರೀದೇವರದ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ಇಲ್ಲಿ ನಡೀತವೆ. ದೇವರಿಗೆ ಹೋಮ, ಹವನ, ಇನ್ನು ಅನೇಕ ಥರದ ರಂಗಪೂಜೆಗಳು ಮತ್ತು ಉರುಳು ಸೇವೆ, ಹರಿಕೆ, ತುಲಾಭಾರ ಇಂಥ ಧಾರ್ಮಿಕ ಕಾರ್ಯಕ್ರಮಗಳು ಆ ದಿನ ಇಲ್ಲಿ 30ನೇ ತಾರೀಕು ನಡೀತವೆ. 29ನೇ ತಾರೀಕು ಶ್ರೀ ಕ್ಷೇತ್ರದ ಸ್ವಚ್ಛತೆ ಹೋಮ ಹವನಗಳು ಮತ್ತು ಮಾಸತಿ ಚೌಡೇಶ್ವರಿ ದೇವಿಗೆ ಕಲಾವೃತ್ತಿ ಹವನ, ಅನ್ನ ಸಂತರ್ಪಣೆ ಹಾಗೂ 30ನೇ ತಾರೀಕು ಎಲ್ಲ ಶ್ರೀದೇವರಿಗೆ ಮಹಾಪೂಜೆಗಳು, ಅನ್ನ ಸಂತರ್ಪಣೆ. ಪ್ರತಿದಿನ 3-4 ದಿನದವರೆಗೆ ಅನ್ನ ಸಂತರ್ಪಣೆ ನಿರಂತರವಾಗಿರ್ತದೆ, ಇಲ್ಲಿ ನಡೀತದೆ. ಗಾಯತ್ರಿ ಗೌಡ ಅಂತ ಉತ್ತರ ಕನ್ನಡ ಜಿಲ್ಲೆ ಕುಮಟಾದಿಂದ ಬಂದಿರೋದು. ನಾನಿಲ್ಲಿ 12 ವರ್ಷದಿಂದ ಬರ್ತಾ ಇದ್ದೇನೆ ಈ ಕ್ಷೇತ್ರದಲ್ಲಿ. ನನಗೆ ನನ್ನ ಮಕ್ಕಳಿಗೆಲ್ಲ ತುಂಬ ಒಳ್ಳೆಯದಾಗಿದೆ. ಹಾಗಾಗಿ ನಾನು ಇಲ್ಲಿ 12 ವರ್ಷದಿಂದ ನಡ್ಕೊಳ್ತಾ ಇದ್ದೇನೆ.
ನನ್ನ ಮಗ ಆ್ಯಕ್ಚುಲಿ ಹೇಳಬೇಕಂದ್ರೆ ಕಾಲೇಜಿಗೆ ಹೋದ ತಕ್ಷಣ ನಮ್ಮ ಕೈಗೆ ಸಿಗ್ತಾನೋ ಇಲ್ವೋ ಅನ್ನುವಂಥ ತುಂಬ ಆತಂಕ ಇತ್ತು. ಅನಂತರದಲ್ಲಿ ಶನಿದೇವರಲ್ಲಿ ವಿಚಾರ ಕೇಳಿದವಾಗ ಪಲ್ಲಕ್ಕಿ ಜೊತೆ ಕಳಿಸ್ಕೊಡ್ಲಿಕ್ಕೆ ಹೇಳಿದರು. ಅದ್ರ ನಂತರ ಇವತ್ತು ನನ್ನ ಮಗ ಎಷ್ಟು ಎಲ್ಲೇ ತೊಗೊಂಡೋಗಿ ಹಾಕಿದರೂ ಕೂಡ ನನ್ನ ಮಗ ಅಂದಮೇಲೆ ಅಷ್ಟು ಗ್ಯಾರಂಟಿ ಇದೆ ನನಗೆ. ಅಷ್ಟು ಬುದ್ಧಿವಂತ, ಒಳ್ಳೆ ದೇವ್ರ ಭಕ್ತ ಆಗಿದ್ದಾನೆ ಸತ್ಯವಂತ. ಅದೇ ಪ್ರಕಾರ ನನ್ನ ಹಿರಿಮಗಳು ಕೂಡ ಇವತ್ತು PSI ಆಗಿದ್ದಾಳೆ. ಅವಳು ಕೂಡ ಶನಿದೇವರ ಭಕ್ತೆ ಮತ್ತು ತುಂಬ ನಡ್ಕೊಳ್ತಾಳೆ. ಅವಳ ಜೀವನದಲ್ಲೂ ಒಂದು ಬಿರುಗಾಳಿ ಎದ್ದಿತ್ತು. ಅದನ್ನೆಲ್ಲ ಶನಿ ಮಹಾರಾಜರು ಸರಿ ಮಾಡಿ ಇವತ್ತು ಅವಳು ಏಕಾಗ್ರತೆಯಿಂದ ಅಭ್ಯಾಸವನ್ನು ಮಾಡಿ ಒಂದು SI ಆಗಲಿಕ್ಕೆ ಒಂದು ಅನುಕೂಲ ಆಯಿತು. ಅದೇ ಪ್ರಕಾರ ಉಳಿದ ನನ್ನ ಮಕ್ಕಳು ಕೂಡ ಇಲ್ಲಿ ಶನಿದೇವರ ಭಕ್ತರು ಅವರಿಗೂ ಕೂಡ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ದಾರೆ. ಆ ಪ್ರಕಾರ ನಾನು ಕೂಡ ಗೋಕರ್ಣ ಜಿಲ್ಲಾ ಪಂಚಾಯತ್ ಚುನಾವಣೆಗೆ ನಿಂತಾವಾಗ ಎಲ್ಲರೂ ಕೂಡ ಹೇಳಿದರು, ನೀವು ಗೆಲ್ಲೋದಿಲ್ಲ, ಗೋಕರ್ಣ ಕ್ಷೇತ್ರ ಬೇಡ, ಆದರೆ ಶನಿ ಮಹಾರಾಜರು ಗೋಕರ್ಣ ಕ್ಷೇತ್ರನೇ ನಿಂತ್ಕೊಳ್ಳಿ ಅಂತ ಹೇಳಿ ನಾನಲ್ಲಿ ನಿಂತು ಗೆದ್ದಿದ್ದೇನೆ ಆ ಕ್ಷೇತ್ರದಿಂದ. ಅದು ಶನಿ ಮಹಾರಾಜರು ಮಹಿಮೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಶನಿ ಮಹಾರಾಜರು ಅಹಂಕಾರದಲ್ಲಿ ಮೆರುವಂಥ ಜನರಿಗೂ ಕೂಡ ಅಹಂಕಾರ ಮರ್ದನವನ್ನು ಮಾಡಿ ಅವರಿಗೆ ಸರಿ ದಾರಿಗೆ ತಂದು ನ್ಯಾಯ ದೇವತೆಯಾಗಿ ಎಲ್ಲರಿಗೂ ಒಂದು ನ್ಯಾಯವನ್ನು ಕೊಡ್ತಾ ಇದ್ದಾನೆ ಶನಿ. ಮೋಹನ್ ನಾಯ್ಕ್ ಅಂತ ಭಟ್ಕಳದಿಂದ ಬಂದಿದ್ದು. ಸುಮಾರು 22 ವರ್ಷ ಆಯಿತು ನಾವು ಈ ದೇವಸ್ಥಾನಕ್ಕೆ ಬಂದು. ನಮಗೆ ಏನು ಮಾಡೋದು ಎಲ್ಲ ಒಳ್ಳೆಯದೇ. ಈ 22 ವರ್ಷ ನಾವು ನಮ್ಮ ಮನೆಯಲ್ಲಿ ಪಾಲ್ಕಿ ಕರೆದು ಉಳಿಸಿ ಒಂದಿನ ಉಳಿಸಿ ಕಳಿಸ್ತೇವೆ. ಅದನ್ನೇ ಮಾಡೋದು ಬಂದಿದ್ದು. ಎಲ್ಲ ಈಡೇರಿದೆ. ಅಂದರೆ ನಾವು ಪಾಲ್ಕಿ ಕರ್ಕೊಂಡು ಹೋಗಿದ್ದಂದರೆ ನಮ್ಗೆ ಸ್ವಲ್ಪ ಆರಾಮಿಲ್ಲಾಗಿತ್ತು. ಇಲ್ಲಿ ಒಂದು 22 ವರ್ಷದಿಂದ ದೇವು ಭೂತ ಅಂತೇಳಿ ಇದು ಮಾಡಿ ಪ್ರಜ್ಞೆ ಇರಲಿಲ್ಲಾಗಿತ್ತು. ಅಲ್ಲಿ ನಮಗೆ ಭಟ್ಕಳಕ್ಕೆ ಬಂದಾಗ ಅವರು ಹೇಳಿದ್ದು, ಹೀಗೆ ಪಾಲ್ಕಿ ಬಂದಿದೆ, ಅಲ್ಲಿ ಹೋಗಿ ಕೇಳಿ ಸರಿ ಆಗ್ಬೋದು ಅಂತ. ಆವಾಗ ಆ ಪಾಲ್ಕಿ ಹತ್ರ ಹೋಗಿ ಕೇಳಿದ್ದು. ಅಲ್ಲಿಂದ ಶುರುವಾಗಿದೆ ಜರ್ನಿ. ಒಳ್ಳೆಯದಾಗಿದೆ. ಇಲ್ಲಿವರೆಗೂ ನಮಗೆ ಏನೂ ತೊಂದರೆ ಆಗಲಿಲ್ಲ, ಒಳ್ಳೆಯದಾಗಿದೆ. ನಾನು ಚಿಕ್ಕವನಾಗಿರುವಾಗ ಈ ಕ್ಷೇತ್ರಕ್ಕೆ ಬರ್ತಾ ಇದ್ದೆ. ಸುಮಾರು 28-30 ವರ್ಷ ಆಯಿತು. ಈ ಸನ್ನಿಧಾನ ಆಗೋದಕ್ಕಿಂತ ಮಧ್ಯೆ ಬಂದವನು ನಾನು. ಈಗ ಬರ್ತಾನೆ ಇದ್ದೀನಿ. ಇಲ್ಲಿ ಯಾವ ರೀತಿ ನಡ್ಕೋಬೇಕು ಅಥವಾ ಯಾವ ರೀತಿ ಇರಬೇಕು ಅನ್ನೋದನ್ನು ನಮಗೆ ಕಲಿಸಿಕೊಟ್ಟ ಭಗವಂತ. ಹಾಗೆಯೇ ಧರ್ಮದ ಹಾದಿಯಲ್ಲಿ, ಧರ್ಮದ ದಾರಿಯಲ್ಲಿ ಯಾವ ರೀತಿ ಹೋಗಬೇಕು, ಧರ್ಮದ ದಾರಿಯಲ್ಲಿ ಇದ್ದರೆ ಯಾವ ರೀತಿ ಸಿಗ್ತದೆ, ಹಾಗೆಯೇ ದೇವರ ಸೇವೆ ಮಾಡಿದ್ರೆ ಏನು ಸಿಗ್ತದೆ ಅದನ್ನೆಲ್ಲ ನಮಗೆ ತೋರಿಸಿಕೊಟ್ಟ ಭಗವಂತ. ನಾವು ಮೊದಲು ಏನೂ ಗೊತ್ತಿರಲಿಲ್ಲ. ಈ ಒಂದು ಕುಗ್ರಾಮ ಇಲ್ಲಿ ಏನೂ ಇರಲಿಲ್ಲ. ಸಾಮಾನ್ಯವಾಗಿ ಕಾಡು ಈ ಥರ ಇತ್ತಿಲ್ಲಿ. ಈ ಕ್ಷೇತ್ರ ಇಷ್ಟು ಮಟ್ಟಕ್ಕೆ ಬರ್ತದೆ ಅಂತ ನಾವು ಅಂದ್ಕೊಂಡಿರಲಿಲ್ಲ. ಏನೋ ನಡೀತಾ ಇದೆ, ಈ ಕ್ಷೇತ್ರ ದೊಡ್ಡ ಮಟ್ಟಕ್ಕೆ ಹೋಗ್ತಾ ಇದೆ, ಅದನ್ನು ಮಾಡಿಸ್ಕೊಡ್ತೇನೆ ಅನ್ನೋ ಮಾತು ಹೇಳಿದ. ಅದೇ ಪ್ರಕಾರ ನಡ್ಕೊಂಡು ಬಂದೀವಿ ನಾವು. ಕೆಲವೇ ಸಣ್ಣ ಪಟ್ಟ ತಪ್ಪಾಗಿರ್ಬೋದು ಅಥವಾ ಸರಿ ಸಮಾನವಾಗಿ ಹೋಗಿರ್ಬೋದು. ಅದರಲ್ಲಿ ದೇವರು ಅದನ್ನು ನಮ್ಮ ನಡೆಸ್ಕೊಂಡು ಬಂದ. ಹಾಗೆಯೇ ತಾಯಿ, ಈಗ ಜನ್ಮ ಕೊಟ್ಟಂಥ ತಾಯಿಗೆ ಯಾವ ರೀತಿಯಾಗಿ ನಡ್ಕೊಂಡ್ರೆ ಯಾವ ರೀತಿ ಫಲ ಕೊಡ್ತಾನೆ ಶನಿ ಅನ್ನೋದನ್ನು ತೋರಿಸ್ಕೊಟ್ಟಂಥ ಭಗವಂತ. ಈ ತಾಯಿಗಳಿಗೆ ತಿರಸ್ಕಾರ ಮಾಡೋದು ಎಂಥ ಶಿಕ್ಷೆಯನ್ನು ಅನುಭವಿಸ್ತಾರೆ ಅದನ್ನು ತೋರಿಸ್ಕೊಟ್ಟ.